ಉಡುಪಿ ಜಿಲ್ಲೆಯ ಪಶ್ಚಿಮ ಘಟ್ಟದ ಸಿದ್ದಾಪುರ ವನ್ಯಜೀವಿ ವಿಭಾಗದಲ್ಲಿ ಅರಣ್ಯಾಧಿಕಾರಿಗಳು ಬಯಲು ಪ್ರದೇಶಗಳಲ್ಲಿ 11 ನೀರಿನ ತೊಟ್ಟಿ ಹಾಗೂ ಸಣ್ಣ ಹೊಂಡಗಳಲ್ಲಿ ಹೂಳೆತ್ತುವ ಮೂಲಕ ಕಾಡು ಪ್ರಾಣಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿದ್ದಾರೆ. ವನ್ಯಜೀವಿಗಳು ಬೇಸಿಗೆಯ ತಾಪಮಾನದಲ್ಲಿ ಸಂತಸದಿಂದ ನೀರು ಸೇವಿಸುತ್ತಿವೆ. ದೂರದರ್ಶನದೊಂದಿಗೆ ಅರಣ್ಯಾಧಿಕಾರಿ ಸಂತೋಷ್ ಪವಾರ್ ಅರಣ್ಯ ಇಲಾಖೆ ನಿರ್ಮಿಸಿರುವ ತೊಟ್ಟಿಗಳಲ್ಲಿ ಕಾಡು ಪ್ರಾಣಿಗಳು, ಪಕ್ಷಿಗಳು ನೀರು ಕುಡಿಯುವ ದೃಶ್ಯ ಟ್ರ್ಯಾಕ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೊಟ್ಟಿಗಳನ್ನು ನಿರ್ಮಿಸಲು ಇಲಾಖೆ ಚಿಂತಿಸಿದೆ ಎಂದರು. ಮಾರ್ಗದರ್ಶನ ನೀಡಿದರು. ಅದೇ ರೀತಿ ನಾವು ಎಲ್ಲ ತೊಟ್ಟಿಗಳಲ್ಲಿ ನೀರನ್ನು ತುಂಬಿಸಿ ವನ್ಯಪ್ರಾಣಿಗಳಿಗೆ ನೀರನ್ನು ಕುಡಿಯಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ. ಅದು ನಮ್ಮಲ್ಲಿ ಈಗ ನಮ್ಮ ಸಿದ್ದಾಪುರ ವನ್ಯಜೀವಿ ವಲಯದಲ್ಲಿ ಸುಮಾರು 11 ತೊಟ್ಟಿಗಳಿದ್ದು ಅಷ್ಟಕ್ಕೂ ನೀರುಗಳನ್ನು ತುಂಬಿಸಿದ್ದೇವೆ. ಇದರಲ್ಲಿ ರೈತ ಮಂಜಯ್ಯ ಶೆಟ್ಟಿ, ಅರಣ್ಯ ಇಲಾಖೆಯು ಪ್ರಾಣಿಗಳಿಗೆ ನೀರಿನ ವ್ಯವಸ್ಥೆ ಕಲ್ಪಿಸಿರುವುದರಿಂದ ವನ್ಯಜೀವಿಗಳು ತೋಟಗಳಿಗೆ ಆಗಮಿಸಿದ ಕಾರಣ ಯಾವುದೇ ಬೆಳೆ ಹಾನಿ ಉಂಟಾಗುತ್ತಿಲ್ಲ ಎಂದು ಮಾಹಿತಿ ನೀಡಿದರು. ಅವು ಪಾಡಿಗೆ ಇದ್ದಾವೆ, ಅವ್ರಿಗೆ ತಕ್ಕವಾಗಿ ಅವರು ರಕ್ಷಣೆ ಮಾಡ್ತಾರೆ, ಏನೂ ತೊಂದರೆ ಇಲ್ಲ ನಮಗೆ. ಮತ್ತು ನಮ್ಮದೇನಾದ್ರು ಬೆಳೆ ಹಾನಿ ಆದಿದ್ದರೆ ಭತ್ತ ಗಿತ್ತ ಬೆಳೆಸಿದವರಿಗೆ ಅವರಿಗೇನು ಪರಿಹಾರ ಕೊಡ್ತಾರೆ, ಅವರು ಏನು ತೊಂದರೆ ಇಲ್ಲ. ಅವರಿಂದ ಏನು ನಮಗೆ ತೊಂದರೆಯಾಗಿ ನಾವು ಕಾಣುವುದಿಲ್ಲ. ನಾವು ಬೆಳೆಸುವಂಥದಕ್ಕೆ ಏನು ತೊಂದರೆ ಇಲ್ಲ ಅಂತ ಕಾಣುತ್ತದೆ. ಮತ್ತೋರ್ವ ರೈತ ರಾಜೇಂದ್ರ, ಕಾಡು ಪ್ರಾಣಿಗಳ ಕುಡಿಯುವ ನೀರಿಗಾಗಿ ಅರಣ್ಯ ಇಲಾಖೆ ತೊಟ್ಟಿಗಳನ್ನು ನಿರ್ಮಿಸಿದ್ದು ಪ್ರಾಣಿಗಳು ನಾಡಿಗೆ ಆಗಮನ ಕಡಿಮೆಯಾಗಿದೆ ಎಂದು ತಿಳಿಸಿದರು. ಊರಿಗೆ ಬಂದಾಗ ಕೇವಲ ನೀರು ಕುಡಿಕೊಂಡು ಹೋಗುವುದಲ್ಲದೆ ನಾವು ಮಾಡಿದಂಥ ಕೃಷಿಯನ್ನು ಕೂಡ ಹಾಳು ಮಾಡಿ ಹೋಗ್ತಾ ಇದ್ದು. ಆದರೆ ಇವತ್ತು ಅವರು ಕೈಗೆತ್ತಿಕೊಂಡಂಥ ಒಂದು ಕೆಲಸ ಅನ್ನೋದು ನೀರು ಅವುಗಳಿಗೆ ಕಾಡಲ್ಲೇ ಸಿಗುವುದರಿಂದ ನಮ್ಮ ಊರಿಗೆ ಬರುವುದು ಸ್ವಲ್ಪ ಕಡಿಮೆಯಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇದು ಹೆಚ್ಚಿನ ರೀತಿಯಲ್ಲಿ ಆಗಬೇಕು ಅನ್ನೋದು ನನ್ನ ಅನಿಸಿಕೆ.